ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆದಿತ್ಯ ಲಾಗ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವಾಗ ನಾವು ಗುಳೇದಗುಡ್ ಕೋಟೆಕಲ್ ಫಾಲ್ಸನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ವಾಟರ್ ಫಾಲ್ಸು ನೋಡಿ, ಇಲ್ಲಿಂದ ಸುಮಾರು 1.5 ಕಿಲೋಮೀಟರ್ ನಾವು ಗುಡ್ಡದಲ್ಲಿ ನಡ್ಕೊಂಡೇ ಹೋಗಬೇಕು. ಯಾಕಂದರೆ ಇಲ್ಲಿ ಯಾವುದೇ ರೀತಿ ವಾಹನಗಳ ಹೋಗುವಂಥ ದಾರಿ ಇದಲ್ಲ. ಹೀಗಾಗಿ ಜನರು ತಮ್ಮ ಸ್ಕೂಟಿ ಬೈಕ್ಗಳನ್ನು ಇಲ್ಲೇ ಪಾರ್ಕಿಂಗ್ ಮಾಡಿ ಹೋಗ್ತಾರೆ. ನೋಡಿ, ಬ್ರದರ್ಸ್ ಹೋಗ್ತಿದ್ದಾರೆ ಬ್ಯಾಗ್ ತೊಗೊಂಡು. ಅಲ್ಲೇ ಹಾಯ್ ನೋಡಿ, ಹಾಯ್ ಮಾಡ್ತಿದ್ದಾರೆ. ಏನಪ್ಪ ಇವರು ಬ್ಯಾಗಲ್ಲಿ ಏನು ತೊಗೊಂಡು ಹೋಗ್ತಿದ್ದಾರೆ, ಎಷ್ಟೊಂದು ದೊಡ್ಡ ದೊಡ್ಡ ಲಗೇಜ್ಗಳು ಅಂತೀರ. ಮತ್ತು ವಾಟರ್ ಫಾಲ್ಸ್ ಅಂದಮೇಲೆ ಅಲ್ಲೇ ನೀರಲ್ಲಿ ಅಂದಮೇಲೆ ಬಟ್ಟೆ ಎಲ್ಲ ಹಸಿ ಆಗ್ತದಲ್ವಾ, ಅದಕ್ಕೋಸ್ಕರ ಹಾಕ್ಕೊಳ್ಳೋದಕ್ಕೆ ಬಟ್ಟೆ ಮತ್ತು ಅಲ್ಲಿ ತಿನ್ನೋದಕ್ಕೆ ಫುಡ್ ಐಟಮ್ಸ್ಗಳನ್ನು ತೊಗೊಂಡು, ಯಾಕಂದರೆ ಅಲ್ಲಿ ತಿನ್ನೋದಕ್ಕೆ ಏನೋ ಸಿಗೋದಿಲ್ಲ ಮತ್ತು ನೀರಲ್ಲಿ ಆಡಿ ಹಸಿವಾಗುತ್ತೆ ಫ್ರೆಂಡ್ಸ್. ಹೀಗಾಗಿ ಫುಡ್ ಐಟಮ್ಸನ್ನು ತೊಗೊಂಡು ಹೋಗಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣೋದಿಲ್ಲ, ಇದು ರೇನ್ ಫಾಲ್ಸ್ನ ಒಂದು ಮೇಲಿನ ಭಾಗ. ಇದು ಈ ಮೇಲ್ಗಡೆಯಿಂದ ಇಲ್ಲಿಂದ ನೀರು ಹರಿದ್ಬಿಟ್ಟು ಕೆಳಗಡೆ ಫಾಲ್ಸ್ ಥರ ಬೀಳ್ತದೆ. ಇದು ಕೇವಲ ಮಳೆಗಾಲದಲ್ಲಿ ಬೀಳುವಂಥ ಒಂದು ರೇನ್ ಫಾಲ್ಸ್. ಇದು ಮಳೆ ಕಡಿಮೆ ಇರೋದ್ರಿಂದ ಸ್ವಲ್ಪ ನೀರು ಬೀಳೋದು ಕಡಿಮೆ ಇದೆ. ಮಳೆ ಬನ್ನಿ ಇವಾಗ ಅಲ್ಲಿ ಕೆಳಗಡೆ ಹೋಗಿ ವಿಡಿಯೋನ ಮಾಡಲು ನಿಮಗೆ ತೋರಿಸ್ತೀನಿ ಹೇಗಿದೆ ಒಂದು ರೇನ್ ಫಾಲ್ಸ್ ಅನ್ನೋದನ್ನು. ಮತ್ತು ಕೆಳಗಡೆ ಹೋಗೋದು ತುಂಬಾ ಕಷ್ಟ ಇದೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಕಲ್ಲುಗಳ ಮಧ್ಯೆ ನಿಧಾನವಾಗಿ ಇಳಿಬೇಕು. ಇಲ್ಲಿ ಯಾವುದೇ ರೀತಿ ಸ್ಟೆಪ್ ಇಲ್ಲ, ಬರೀ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿವೆ. ಅದರ ಮೇಲೆ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಇಳಿಬೇಕು. ತುಂಬ ಹುಷಾರಾಗಿ ಇಳಿಬೇಕು, ಯಾಕಂದರೆ ಕಾಲು ಸ್ಲಿಪ್ ಆದರೆ ಕಷ್ಟ. ಬನ್ನಿ ವೀಕ್ಷಕರೇ, ಇದೇ ನೋಡಿ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ ರೇನ್ ಫಾಲ್ಸು. ಮಳೆಗಾಲದಲ್ಲಿ ತುಂಬಿ ಹರಿದು ಮೇಲಿಂದ ಬೀಳುವಂಥ ರೇನ್ ಫಾಲ್ಸ್ ಇದು. ಈ ರೀತಿ ಬೀಳುವ ನೀರು ಎಲ್ಲರ ಮನಸೆಳೆಯುವ ಮಳೆಯ ಜಲಪಾತವಿದಾಗಿದೆ. ಪ್ರಕೃತಿಯ ಜೊತೆ ಸೇರಿ ಎಲ್ಲರ ಮನಸೆಳೆಯುವ ವರುಣನ ಸುಂದರ ನೋಟವಿದು. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ ರೇನ್ ಫಾಲ್ಸ್ ಇದು ಫ್ರೆಂಡ್ಸ್. ಇಲ್ಲಿ ಅದು ಗುಡ್ಡದಲ್ಲಿರೋದ್ರಿಂದ ನೀವು ಫ್ಯಾಮ್ಲಿ ಜೊತೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಸೇಫ್ಟಿ ಕೂಡ ಹೌದು. ಫ್ಯಾಮ್ಲಿ ಇದ್ದರೆ ಹೆಣ್ಮಕ್ಳು ಒಬ್ಬೊಬ್ಬರೇ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ಸೇಫ್ಟಿ ಜಾಗ ಅಲ್ಲ. ಸೊ ಫ್ಯಾಮ್ಲಿ ಜೊತೆಗಿದ್ದರೆ ಒಳ್ಳೆಯದು. ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಒಟ್ಟಾರೆ ನಾನು ಗುಳೇದಗುಡ್ ಕೋಟೆಕಲ್ ಫಾಲ್ಸಲ್ಲಿ ತುಂಬ ಎಂಜಾಯ್ ಮಾಡಿದೆ, ತುಂಬ ಖುಷಿ ಆಯಿತು ಅಂತ ಹೇಳ್ತಾ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.